ಕಯಾಕಿಂಗ್ ಮುಗಿಸ್ಕೊಂಡು ಇವಾಗ ಸ್ಕೂಬಾಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಒಂದು 200 ಮೀಟ್ರ್ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಇಳಿಸ್ಬಿಟ್ಟು 100 ಮೀಟ್ರ್ 200 ಮೀಟ್ರ್ ನಮ್ಮ ಹೋಟ್ಲಿಂದ ದೂರದಲ್ಲೇ ಐತಪ್ಪ ಅಲ್ಲ. ಮೋಸ್ಟ್ಲಿ ಇಲ್ಲಿಂದ ಸ್ಕೂಬಾದವ್ರು ಕರ್ಕೊಂಡು ಹೋಗ್ಬೋದು, ಅವ್ರ ಟೀಮ್ ಅವರು. ಇಲ್ಲಿಂದ ಸ್ವಲ್ಪ ದೂರ ಬೋಟಲ್ಲಿ ಹೋಗ್ಬೋದೇನೋ. ಹ್ಯಾಪಿ ಟು ಸಿ ಯು. Thousand years later. ತಮ್ಮ ಸೌಂದರ್ಯದ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರೋ ಏನ್ ಹಚ್ಕೋತಾರೆ? ಸನ್ಸ್ಕೂಪ್ ಅವ್ರದ್ದು ಸನ್ಸ್ಕ್ರೀನ್ ಅಡ್ವರ್ಟೈಸ್ಮೆಂಟ್. ಕಾಸು ಕೊಡ್ರಿ, ಕಾಸು. ಸನ್ಸ್ಕೂಪ್ ಅವರು ಕಾಸು ಕೊಡ್ತೀರಾ? ಬದನೆಕಾಯಿ ಕೊಡ್ತಾರೆ 4 kg. ಇದು ಹೇಳಿದ್ಮೇಲಂತೂ ಅದೇ ಕೊಡೋದು ನಿಂಗೆ. ಲ್ಯಾಟ್ರಿ. ಕಾಲಾ ಪತ್ತರ್ ಬೀಚಿಗೆ ಬಂದಿದೀವಿ. ಹೆಂಗಿದೆ ಬೀಚ್? ಕಾಲಾ ಪತ್ತರ್ ಬೀಚ್ ಅಲ್ಲಿ ಪತ್ತರ್ಗಳೇ ಇಲ್ಲ. ಇದೆ ಇದೆ, ಆ ಕಡೆ ಐತೆ. ಮಧ್ಯಾಹ್ನ 12 ಗಂಟೆ ಕರೆಕ್ಟ್ ಆಗಿ ಕಾಲಾ ಪತ್ತರ್ ಬೀಚಿಗೆ ಬಂದಿದೀವಿ. ನಮ್ದು ಕಯಾಕಿಂಗ್ ಸ್ಕೂಬಾ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಮ್ಮ ಸ್ಟೇ ಅಲ್ಲಿದ್ದು ಇವಾಗ ಕಾಲಾ ಪತ್ತರ್ ಬೀಚಿಗೆ ಬಂದಿದ್ವಿ. ಈಜಾಡ್ತೀರಾ? ಈಗ ಇವರು ಸೀದಾ ಓಡಾಗಿ ಎಗ್ರಿ ದುಬಕ್ ಅಂತ ಬೀಳ್ತಾರೆ ನೋಡಿ ನೀರೊಳಗೆ. ಸುನಾಮಿ ಆಗುತ್ತೆ. ಆಗ ಸುನಾಮಿ ಆಗುತ್ತಂತೆ. ಸ್ಟಾರ್ಟ್. ಇಲ್ಲಿ ಬಿಸಿಲು ಜಾಸ್ತಿ, ಯಪ್ಪ ದಗ 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 ಅಂತ ಉರಿತೈತೆ. ನೀರೆಲ್ಲ ಫುಲ್ ನೋಡಿ ಹಂಗೆ ಬ್ಲೂ ಬ್ಲೂ ಬ್ಲೂ. ಬಿಸಿಲು ಜಾಸ್ತಿ,
ಸಿಕ್ಕಾಪಟ್ಟೆ ಬಿಸಿಲು, ಶ್ಯಾಡೋ, ಫುಲ್ ಶ್ಯಾಡೋ. ಹೌದು, ಎಲ್ಲ ಫೋಟೋ ಮೇಲೆ ಫೋಟೋ ತಕ್ಕಂತವ್ರೆ, ಫುಲ್ ಫೋಟೋ ಶೂಟ್. ಆ ಕ್ಯಾಬ್ ತಗೊಂಬರ್ಲೇ ಇಲ್ಲ ನಾನು. ಕೊಡ್ಸ್ಲಿಲ್ಲ ಅಂತೆ, ಬನ್ರಿ ಇಲ್ಲಿ ಫೋಟೋ ತಕ್ಕೊಡ್ತೀನಿ. ಜಾಕೆಟ್ ಓಕೆ, ಈಗ ಗೊತ್ತಾಗುತ್ತೆ ನೋಡಿ. ನೋಡಿ ನೋಡಿ ಫ್ರೆಂಡ್ಸ್, ಯಾರು ಯಾರಿಗೆ ಅಸಿಸ್ಟೆಂಟು ಅಂತ ಗೊತ್ತಾಗುತ್ತೆ ಈಗ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಕಡಲೋ ಕಡಲೋ ಕಣ್ ಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ. ಎಲ್ಲೆಲ್ಲೂ ಬರೀ ಫೋಟೋ ಶೂಟೇ ನಡೀತಾ ಐತೆ. ಇದ್ಯಾವುದೋ ಫೋಟೋ ಶೂಟ್ ಮಾಡೋ ಬೀಚ್ ಇರ್ಬೇಕೇನೋ ಇದು. ಕಾಲಪತ್ರ ಬೀಚ್ ಅಂತಿಲ್ಲ ಅಂದ್ರೆ ಹೆಸರು ಮೀನಿಂಗೇ ಇರಲ್ಲ. ಕಾಲಾಪತ್ತರ್ ಬೀಚ್ ಅಂತ ಬಂದ್ರೆ ಯಾವ್ದೋ ಪತ್ತರ್ಗಳೇ ಇಲ್ಲಿರೋ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾವ್ರೆ. ನಾವು ಅದಕ್ಕೆ ಕಲ್ಲು ಹುಡ್ಕೊಂಡು ಹೋಗ್ತಾ ಇದೀವಿ. ಕಲ್ಲಿಲ್ಲದೆ ಇರೋದು ಒಂದು ಬೀಚಾ? ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋ ಆಸೆ ಇದ್ರೆ, ಅದು ಅಂಡಮಾನಲ್ಲೇ ಇದ್ರೆ ಇಲ್ಲಿ ಬಂದು ಇವ್ರದ್ದು ಪ್ಯಾಕೇಜ್ ತಗೊಳ್ರಿ. ನಾಮ ಹಾಕಿ 4 ಫೋಟೋ ತೆಗೆದು ಕಳಿಸ್ತಾರೆ, ತಕೊಂಡು ಹೋಗಿ. ಮಗು ಮಗು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಶ್ಯಾಡೋದಲ್ಲಿ ನಾವೇ. ಇವಾಗ ಬಂದ್ವಿ ನೋಡಿ, ಇದು ಕಾಲಾಪತ್ತರ್ ಬೀಚ್ ಅಂದ್ರೆ ಹಿಂಗಿರ್ಬೇಕು, ಕಲ್ಲುಗಳ ನಡುವೆ. ಅಲ್ವಾ? ಹೆಂಗ್ ನೋಡಿ ಇದು ಹೆಂಗಿದೆ, ಸೀ ಲಯನ್ಸ್ ಹೊತ್ತು ಮಲಗಿರೋ ತರ. ಕಾಲಾಪತ್ತರ್ ಬೀಚ್ ಅಲ್ಲಿ ಪತ್ತರ್ ಮೇಲೆಲ್ಲ ಬರೀ ಪಾಚಿ ತುಂಬಿದೆ, ಹಂಗಾಗಿ ಜನರು ಈ ಕಡೆ ಬಂದಿಲ್ಲ ಅನ್ಸೋದು. ಆದ್ರೆ ನಾವು ಬಂದಿದ್ದೀವಿ. ಬನ್ನಿ ಬನ್ನಿ, ಕ್ರ್ಯಾಬ್ ಇದೆ. ಕ್ರ್ಯಾಬು ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ನೀವ್ ಹಿಂಗ್ ಹೋಯ್ತಾ ಇದ್ರೆ ಅದು ಓಡೋಗ್ತಾ ಇರುತ್ತೆ. ಏನ್ ಇಷ್ಟು ಫಾಸ್ಟ್ ಆಗಿ ಓಡ್ತಾ ಇತ್ತದು? ಕಾಲಾಪತ್ತರ್ ಬೀಚಿಗೆ ಬಂದು ನಾವು ಕಾಲ ಆಗೋಗಿದ್ವಿ. ಕಲ್ ಮೇಲೆ ಒಂದೆರಡು ಫೋಟೋ, ಅಲ್ಲ ಕಲ್ ಪಕ್ಕದಲ್ಲಿ ಒಂದೆರಡು ಫೋಟೋ ತಕೊಂಡು, ಬೀಚಲ್ಲಿ ಒಂದೆರಡು ಫೋಟೋ ತಕೊಂಡು ಇವಾಗ ವಾಪಸ್ಸು ಸ್ಟೇ ಕಡೆ ಹೋಗ್ತಾ ಇದೀವಿ. ಇವ್ರೇನೋ ಕಂಡು ಹಿಡಿತವ್ರು ಇಲ್ಲಿ. ಕ್ರಾಬ್ ಬೇಕಾ? ಬೇಡ, ಇಟ್ಕೊಡ್ತೀನಿ, ಜೇಬ್ಗೆ ಹಾಕೊಂಡು ಹೋಗ್ರಿ. ನೀನ್ ಮನೇಲಿ ಸಾಂಬಾರ್ ಮಾಡ್ಕೊಂಡು ತಿನ್ನೋರಂತೆ. ಟ್ರೈ ತಿನ್ನಲ್ಲಪ್ಪ, ನೀನೇ ತಿನ್ನೋದನ್ನೆಲ್ಲ. ಕ್ರಾಬ್ ತಿನ್ನಕ್ಕೂ ಯೋಗ ಮಾಡಿರ್ಬೇಕು, ಯೋಗ. ಓಕೆ, ಇವಾಗ ಕಾಲಾಪತ್ತರ್ ಬೀಚಲ್ಲಿ ತಿರ್ಗಾಡಿದ್ದು ಆಯ್ತು ಪತ್ತರ್ಗಳ ಮೇಲೆ. ಈಗ ಕ್ಯಾಬ್ ಹತ್ಕೊಂಡು ಸ್ಟೇ ಕಡೆ ಹೋಗ್ತಾ ಇರೋದೆ. ಬಾಯ್.